ಪ್ರಿಯರೇ, ಮೊದಲನೇದಾಗಿ ದೀಕ್ಷಾ ಸ್ನಾನವನ್ನು ಮಾಡಿಕೊಂಡಾಗ ನಮಗೆ ಏನಾಗ್ತದೆ, ನಮಗೆ ಪರಲೋಕದ ದ್ವಾರಗಳು, ಪರಲೋಕದ ಆಶೀರ್ವಾದಗಳು ತೆರೆಯಲ್ಪಡ್ತವೆ. ನಾವು ಮೊಲಕ್ಕೆಗಂತ ನೋಡ್ತೀವಿ, ಪರಲೋಕದ ಆ ಒಂದು ಎಲ್ಲಾ ರೀತಿಯ ದ್ವಾರಗಳು ತೆರೆದು ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಅದೇ ರೀತಿ ಕರ್ತನಲ್ಲಿ ಪ್ರಿಯರೇ, ನಾವು ದೀಕ್ಷಾ ಸ್ನಾನ ಹೊಂದಿಕೊಳ್ಳುವುದರ ಮೂಲಕ ನಮಗೆ ದೇವರ ಆಶೀರ್ವಾದ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ಅದು ಸರಾಗವಾಗಿ ದೇವರ ಆಶೀರ್ವಾದಗಳು ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ನಮಗೆ ಆಗ್ತದೆ. ದೀಕ್ಷಾ ಸ್ನಾನ ಅಂದ್ರೆ ಏನು ಅಂದ್ರೆ ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನನ್ನ ಪಾಪಗಳಿಗೋಸ್ಕರ ಸತ್ತರೋ ಅದೇ ರೀತಿ ಆತನು ನೀರಿನಲ್ಲಿ ಮುಳುಗಿದಾಗ ನಾನು ಕೂಡ ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ನನ್ನ ಪಾಪಗಳಿಗೆ ಸಾಯಲ್ಪಟ್ಟು, ಅದೇ ರೀತಿ ಯಾವ ರೀತಿ ಕ್ರಿಸ್ತನೊಂದಿಗೆ ನಾನು ನನ್ನ ಪಾಪಮಯಿತವಾದಂತಹ ಜೀವಿತಗಳು ಆತನೊಂದಿಗೆ ಆ ನೀರಲ್ಲಿ ಮುಳುಗಿಸಲ್ಪಟ್ಟಾಗ ಆತನೊಂದಿಗೆ ಯಾವ ರೀತಿ ಕ್ರಿಸ್ತನು 3 ದಿನ ಸಮಾಧಿಯಲ್ಲಿ ಹೂಣಲ್ಪಟ್ಟನು, ಅದೇ ರೀತಿ ಅದರ ಅರ್ಥ ಏನಂದ್ರೆ ನಮ್ಮ ಎಲ್ಲ ಪಾಪಿತ ಜೀವಿತಗಳು ಪಡಲ್ಪಡ್ತಿವೆ ಮತ್ತು ಯೇಸು ಕ್ರಿಸ್ತನು ಆ ಒಂದು ಸಾವನ್ನ ಜಯಿಸಿ ಪುನರುತ್ಥಾನ ಆಗ್ತಾರೆ ಪವಿತ್ರಾತ್ಮನ ಶಕ್ತಿಯಿಂದ ಕರ್ತನಲ್ಲಿ ಪ್ರಿಯರೇ. ಅದೇ ರೀತಿ ನಾವು ಕೂಡ ಕ್ರಿಸ್ತನಲ್ಲಿ ನಾವು ಆತನೊಂದಿಗೆ ಪುನರುತ್ಥಾನ ಆಗಿ ಏನಾಗ್ತದೆ, ಕರ್ತನ ಬಲಗಡೆಯಲ್ಲಿ ನಾವು ಕೂತುಕೊಂಡಿದ್ದೇವೆ ಕರ್ತನ ಪ್ರಿಯರೇ. ಆ ರೀತಿ ಪರಲೋಕದ ತಂದೆಯ ಬಲಗಡೆಯಲ್ಲಿ ನಾವು ಬಲಪಾರ್ಶ್ವದಲ್ಲಿ ಕೂತುಕೊಳ್ಳುವ ಒಂದು ಅವಕಾಶವನ್ನು ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಹೊಂದಿದವರಾಗಿದ್ದೇವೆ ಕರ್ತನಲ್ಲಿ ನನ್ನ ಪ್ರಿಯರೇ. ಹಾಗಾಗಿ ಆಕಾಶದ ಪರಲೋಕದ ಒಂದು ಆಕಾಶವು ಅಂದ್ರೆ ಪರಲೋಕದ ಒಂದು ಹೆವೆನ್ಸ್ ತೆರೆಯಲ್ಪಡ್ತದೆ ನಮಗೋಸ್ಕರ. ಎರಡನೇದಾಗಿ ದೇವರಾತ್ಮನು ಪಾರಿವಾಳದ ಹಾಗೆ ಏನಾಗ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಎಳೆದು ಬರುವುದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಕರ್ತನ ಪ್ರಿಯರೇ, ಪರಿಶುದ್ಧಾತ್ಮನು ಆತನ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ ಕರ್ತನ ಪ್ರಿಯರೇ. ಅಂದರೆ ನಮ್ಮ ಜೀವಿತ ಪವಿತ್ರಾತ್ಮನ ಶಕ್ತಿಯಿಂದ ಒಂದು ಅದ್ಭುತವಾಗಿ ಅದ್ಭುತಗಳು ಮಹತ್ ಕಾರ್ಯಗಳಿಂದ ತುಂಬಿದವರಾಗಿರ್ತಾರೆ. ಅದೇ ರೀತಿ ಪರಿಶುದ್ಧಾತ್ಮನ ಒಂದು ಫಲಗಳು, ಪರಿಶುದ್ಧಾತ್ಮನ ವರಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಈ ಒಂದು ದೀಕ್ಷಾ ಸ್ನಾನ ಅದಿನ ಮೂಲಕವಾಗಿ ಅದು ಅವಕಾಶ ಮಾಡಿಕೊಡ್ತದೆ ಕರ್ತನಲ್ಲಿ ಪ್ರಿಯರೇ. ಹಾಗಾಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋದು ಪವಿತ್ರಾತ್ಮರು ನಮ್ಮ ಮೇಲೆ ಬರ್ತಾರೆ, ಆಕಾಶ ಪರಲೋಕದ ಒಂದು ಆಶೀರ್ವಾದಗಳು ನಮ್ಮ ಮೇಲೆ ತೆರೆಯಲ್ಪಡ್ತದೆ ಮತ್ತು ಮೂರನೇದಾಗಿ ಏನಾಗ್ತದೆ, ಪವಿತ್ರಾತ್ಮರು ನಮ್ಮ ಮೇಲೆ ನೆಲೆಯಾಗ್ತಾರೆ ಕರ್ತನಲ್ಲಿ ಪ್ರಿಯರೇ. ಪರಿಶುದ್ಧಾತ್ಮನ ಏನಾಗ್ತಾರೆ, ನಮ್ಮ ಮೇಲೆ ನೆಲೆಯಾಗಿ ನಿಲ್ತಾರೆ. ಅಂದ್ರೆ ಅವರು ಬಿಟ್ಟು ಹೋಗಲ್ಲ, ಅವರು ನಮ್ಮ ಜೊತೆ ದೇವರ ವಾಗ್ದಾನ ಯೇಸು ಕ್ರಿಸ್ತ ನಮಗೆ ಕೊಟ್ಟಂತ ವಾಗ್ದಾನ, ಹೊಸ ಒಡಂಬಡಿಕೆ, ನೀವು ಜೆರುಸಲೇಮ್ಗೆ ಹೋಗಿ ಅಲ್ಲಿ ಆ 500 ದಿನ ನಿಮಗೆ ಪರಿಶುದ್ಧಾತ್ಮ ನಾನು ಕೊಡ್ತೀನಿ ಅಂತ